ನಮಸ್ಕಾರ. ಬಹಳಷ್ಟು ಜನ ಕಾಲ್ ಮಾಡಿ ಈ ತಿಂಗಳ 18ನೇ ತಾರೀಕಿಗೆ ಗುರು ಬದಲಾವಣೆ ಹೇಗಿದೆ ಗುರುಗಳೇ ನೋಡಿ ಹೇಳಿ ಅಂತ ಕೇಳ್ತಾ ಇದ್ರಿ. ಇದು ಗುರು ಬದಲಾವಣೆ ಆಗ್ತಿರೋದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಎಂಟ್ರಿ ಆಗ್ತಾ ಇದ್ದಾನೆ. ಅಂದ್ರೆ ತಾತ್ಕಾಲಿಕವಾಗಿ ಓನ್ಲಿ 2 ಮಂತ್ಸ್ ಅಷ್ಟೇ. 18-10 ಈ ತಿಂಗಳದಿಂದ ಅಕ್ಟೋಬರ್ದಿಂದ 5-12 ಡಿಸೆಂಬರ್ ವರೆಗೂ 2 ತಿಂಗಳ ಒಳಗೆ ಅಷ್ಟೇ ನಡೀತಕ್ಕಂಥ ಕ್ರಿಯೆ ಇದು. ಬಟ್ ಈ ಕ್ರಿಯೆಯಲ್ಲಿ ಎಷ್ಟು ಅದ್ಭುತ ಇದೆ ಅಂದ್ರೆ, ಮುಖ್ಯವಾಗಿ ಮೇಷರಾಶಿಯವರಿಗೆ ಒಂದು ಒಳ್ಳೆ ಸುಸಂಧಿ. ಯಾಕೆ ಅಂದ್ರೆ ಮನೆ ಕಟ್ಟೋ ಬಂತು ಇಲ್ಲಿ. ಇಷ್ಟು ದಿನ ಏನಿತ್ತು, ಪ್ಲಾಟ್ ವ್ಯವಹಾರ ಏನೇನೋ ಇತ್ತು, ಬಟ್ ಮನೆ ಖರೀದಿ ಯೋಗ ಬ್ಯೂಟಿಫುಲ್ ಆಗಿದೆ. ಈಗ ಈ 18ನೇ ತಾರೀಕಿನಿಂದ ಮನೆ ಖರೀದಿ ಯೋಗ ಇದೆ. ಮತ್ತೆ ಅದ್ರ ಜೊತೆ ಕಾರ್ ಖರೀದಿ, ವಾಹನಗಳನ್ನ ಖರೀದಿ ಮಾಡ್ತೀರಿ. ಸೊ ಒಳ್ಳೆಯ ಸಮಯ ಬಂದಿದೆ. ಈಗ ಒಂದು ಚಿಕ್ಕದಾಗಿ ಯಾರಾದ್ರೂ ಬಡವರು ಸ್ವಲ್ಪ ಏನಾದ್ರೂ ಇದ್ರೆ ಅವರಿಗೆ ಸ್ವಲ್ಪ ಸಹಾಯ ಮಾಡಿಬಿಡಿ. ಅದು ಒಂದು ಮಾಡಿಬಿಡಿ, ನಿಮ್ಗೆ ಎಲ್ಲ ರೀತಿಯಿಂದನೂ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಉಳಿದಂತೆ ರಾಶಿಗಳು ಎಲ್ಲರಿಗೂ ಹೇಗೆ ಅಂತ ಸ್ವಲ್ಪ ನೋಡೋಣ. ಈ ಗುರು ಬದಲಾವಣೆ ಈ ವರ್ಷದಲ್ಲಿ 2ನೇ ಸಾರಿ. ಇದು ಬಹಳ ವರ್ಷಗಳ ನಂತರ ನಡೆದಿರೋ ಕಾರ್ಯ ಇದು. ಹೀಗಾಗಿ ಕೆಲವು ಏರುಪೇರುಗಳು ಕೆಲವು ರಾಶಿಯವರಿಗೆ, 3 ರಾಶಿಯವರಿಗೆ ಮಾತ್ರ ಸ್ವಲ್ಪ ಕಷ್ಟ, ಸ್ವಲ್ಪ. ಬಟ್ ಉಳಿದಂತ ಎಲ್ಲ ರಾಶಿಗಳಿಗೂ ತುಂಬಾ ಒಳ್ಳೆಯ ಸಮಯ ಬಂದಿದೆ. ಬಹಳ ದಿನಗಳಿಂದ ನಿಂತಿರ್ತಕ್ಕಂಥ ಕಾರ್ಯ ಈಗ ಸ್ಟಾರ್ಟ್ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಒಂದು ಈ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇರ್ತಕ್ಕಂಥ ಈ ಗುರು ಅಲ್ಲಿ ಒಂದ್ ಸ್ವಲ್ಪ ಕರ್ಕಾಟಕ ರಾಶಿಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಮೂಲ ರಾಶಿ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ತೊಂದರೆ ಮಾಡೇ ಮಾಡ್ತಾನೆ ಚಿಕ್ಕದಾಗಿ. ನೆಕ್ಸ್ಟ್ ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂದ್ರೆ, ಸಣ್ಣದಾಗಿ ಯಾರ್ಯಾರು ನೀವು ಆತ್ಮೀಯತೆ ಕಳ್ಕೊಂಡಿದ್ರಲ್ಲ, ಬಂಧು ಬಾಂಧವರು, ಅಣ್ಣ ತಮ್ಮಂದಿರು ಯಾರ್ಯಾರು ಇದ್ರಲ್ಲ, ಅದೆಲ್ಲ ಪ್ಯಾಕಪ್ ಆಗುತ್ತೆ. ಏನ್ ಹೇಳಿ, ಅಲ್ಲಿ ಒಳ್ಳೆ ಬಾಂಧವ್ಯ ಕ್ರಿಯೇಟ್ ಆಗುತ್ತೆ. ಇಷ್ಟು ದಿನ ಅವ್ರ ಮನೆಗೆ ನೀವು ಹೋಗ್ತಿರ್ಲಿಲ್ಲ, ನಿಮ್ಗೆ ಅವ್ರು ಕಾಲ್ ಮಾಡ್ತಿರ್ಲಿಲ್ಲ, ಯಾವುದೇ ಕಮ್ಯುನಿಕೇಶನ್ ಇರ್ಲಿಲ್ಲ. ಬಟ್ ಇನ್ಮೇಲೆ ಕಮ್ಯುನಿಕೇಶನ್ ಮಾಡ್ತೀರಿ. ಅಷ್ಟು ಬ್ಯೂಟಿಫುಲ್ ಟೈಮ್ ಬಂದಿದೆ ಈಗ. ಯಾವುದಕ್ಕೆ ಅಂದ್ರೆ ಕಮ್ಯುನಿಕೇಶನ್ಗೆ. ಯಾವ ತರ ಕಮ್ಯುನಿಕೇಶನ್? ದ್ವೇಷದಿಂದ ಈ ತರ ಪ್ರೀತಿ ಕಡೆ, ಪ್ರೇಮದ ಕಡೆ, ಅನುಕರಣೆ ಕಡೆ ಹೋಗ್ತಿರುವಂತ ಸಮಯ. ಸೊ ಮಿಥುನ ರಾಶಿಯವ್ರಿಗೆ ಗುಡ್ ಟೈಮ್. ಯಾಕೆ ಅಂದ್ರೆ ಗುರು ಮತ್ತೆ 2 ತಿಂಗಳು ಹೋಗಿ ಬ್ಯಾಕ್ ಅಲ್ಲಿ ಬರ್ತಾ ಇರೋದ್ರಿಂದ ಮಿಥುನ ರಾಶಿಯವ್ರಿಗೆ ಒಳ್ಳೆ ಸಮಯ. ನೀವೇನ್ ಮಾಡ್ತಿರೋ ಶುಭ ಕಾರ್ಯ, ಪ್ಲಾಟ್ ಖರೀದಿ, ಆಸ್ತಿ ಖರೀದಿ, ಇನ್ನೊಂದು ಮುಂದೊಂದು ಕೋರ್ಟ್ ವಿಷಯಗಳು ಏನಿದೆಯಲ್ಲ, ಅದೆಲ್ಲ ಈಡೇರುವಂತ ಸಮಯ ಬಂದಿದೆ ಈಗ ನಿಮ್ಗೆ. ಆ ತರ ಇರುತ್ತೆ ಈಗ ನಿಮ್ಗೆ ಈ ಒಂದು ಸಿಚುವೇಶನ್ ಅಲ್ಲಿ ಮಿಥುನ ರಾಶಿಯವ್ರಿಗೆ. ನೆಕ್ಸ್ಟ್ ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ನೆಮ್ಮದಿ ಇಲ್ಲದೆ ಇರೋದು, ಏನೋ ಕಳ್ಕೊಂಡಿನ ಅನ್ನೋ ಭಾವನೆ, ಚಿಕ್ಕದಾಗಿ ಏನೋ ಒಂದು ಮಿಸ್ ಆಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಎಷ್ಟೋ ಜನ ಯಾವುದೋ ಮದುವೆ ಕ್ಲಿಯರ್ ಆಗಿರ್ತದೆ, ಅಷ್ಟರಲ್ಲಿ ಇಲ್ಲ ಬೇಡ ಏನೋ ಒಂದು ಹೇಳಿ ಸರಿಯೋ ಸಮಯ ಈಗಿರುತ್ತೆ. ಹೀಗಾಗಿ ನಿಮ್ಮ ಮನೆಯ ಕುಲ ದೇವರನ್ನ ಆರಾಧಿಸಿ. ಅದ್ರ ಜೊತೆಗೆ ನಿಮ್ಮ ದಶೆ ಯಾವ್ದು ನಡೀತಾ ಇದೆಯಲ್ಲ ರಾಶಿ ಚಕ್ರದಲ್ಲಿ, ಭುಕ್ತಿ ದಶೆ ಅಂತರ್ದಶೆಯಲ್ಲಿ ಸ್ವಲ್ಪ ಏನಾದ್ರೂ ರಾಹು ಕೇತುಗಳಿದ್ರೆ ಸ್ವಲ್ಪ ಅದರ ಶಾಂತಿಯನ್ನು ಮಾಡ್ಕೊಳ್ಳಿ. ನವಗ್ರಹಗಳ ಪೂಜೆಯನ್ನು ಮಾಡಿ. ಅಂದ್ರೆ ಸ್ವಲ್ಪ ನಿಧಾನವಾಗಿ ಪ್ಯಾಚಪ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ದೋಖ ಮಾಡುತ್ತೆ ಇದು. ಈ ಸಿಚುವೇಶನ್ ಈಸ್ ಸ್ವಲ್ಪ ಕ್ರ್ಯಾಕ್ ಕೊಡುತ್ತೆ ನಿಮ್ಗೆ. ಓಕೆ, ಇದನ್ನಿಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನೆಕ್ಸ್ಟ್ ಸಿಂಹ ರಾಶಿಯವ್ರಿಗೆ 50-50, 50% ಪಾಸಿಟಿವ್ ಇದೆ, 50% ನೆಗೆಟಿವ್ ಇದೆ. ಮತ್ತೆ ಇನ್ನೊಂದು ಸಿಂಹ ರಾಶಿಯವರು ಒಳ್ಳೆ ಗುರುಬಲದಲ್ಲಿ ಶುಕ್ರದಶೆ ಏನಾದ್ರೂ ನಡೀತಾ ಇದ್ರೆ ನೀವು ವಿದೇಶ ಯಾತ್ರೆ ಬಹಳ ತುಂಬಾ ಚೆನ್ನಾಗಿದೆ. ನೀವು ವಿದೇಶಕ್ಕೆ ಹೋಗಿ ಅಲ್ಲಿ ವ್ಯವಹಾರಗಳನ್ನ ಮತ್ತು ವೃತ್ತಿಯಲ್ಲಿ ಒಳ್ಳೆ ಸಾಧನೆ ಮಾಡುವಂತ ಸಮಯ ಕೂಡ ನಿಮ್ಗಿದೆ. ನೀವು ಆದಷ್ಟು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದುವರಿ. ನಿಮ್ಮ ಹಳೆಯ ಅನುಭವ ಇದೆಯಲ್ಲ, ಅದನ್ನ ನೋಡ್ಕೊಂಡು ಹೊಸದು ನೋಡಿದ್ರೆ ಇನ್ನೂ ಒಳ್ಳೆ ಸುಸಮಯ. ಇನ್ನು ಕನ್ಯಾ ರಾಶಿಯವ್ರಿಗೆ, ನಿಮ್ಮ ರಾಶಿಯಲ್ಲಿ ಏನಾದ್ರೂ ಬುಧ ಉತ್ತಮ ಸ್ಥಾನದಲ್ಲಿ ಇದ್ದ ಅಂದ್ರೆ, ಉಚ್ಚ ಸ್ಥಾನದಲ್ಲಿ ಇದ್ದ ಅಂದ್ರೆ ನಿಮ್ಮ ಕುಂಡಲಿ ಜಾತಕದಲ್ಲಿ, ಹೀಗೆ ಯಾವ ತೊಂದರೆಗಳು ನಿಮ್ಮನ್ನ ಇಷ್ಟು ವರ್ಷ ಬಾಧಿಸಿತ್ತೋ ಅದು ಈ 2 ತಿಂಗಳಲ್ಲಿ ಈಡೇರ್ಬಿಡುತ್ತೆ. ನೀವು ಅನ್ಕೊಂತೀರಿ ಏನು ಇಷ್ಟು ಟೈಮ್ ಚೇಂಜ್ ಆಗ್ಬಿಡುತ್ತೆ ನಂದು, ವರ್ಷ ಭವಿಷ್ಯದಲ್ಲಿ ಇರ್ಲಾರ್ದಂಥದ್ದು ಈ 2 ತಿಂಗಳಲ್ಲಿ ಹೇಗ್ ಬಂತು ಅಂತ ನೀವೇ ಗಾಬರಿ ಆಗ್ಬೇಕು. ಅಂತ ಒಳ್ಳೆ ಅಪಾರ್ಚುನಿಟಿ ನಿಮ್ಗಿದೆ. ಅದು ನಿಮ್ಗೆ ಬುಧ ದಶೆ ನಡೀತಾ ಇರ್ಬೇಕು, ಬುಧ ಅಂತರ್ದಶೆ ಏನಾದ್ರೂ ಬಂದಿರ್ಬೇಕು,
ಆ ತರ ಇದ್ರೆ ಯು ಆರ್ ಎ ಬ್ಯೂಟಿಫುಲ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ತುಲಾ ರಾಶಿಯವ್ರಿಗೆ ನೋಡೋಣ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂದ್ರೆ ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತು ನಿಮಗೆ ಅನ್ಕೊಂಡಂತ ಸ್ಥಾನ, ಎಸ್ಪೆಷಲಿ ನೀವು ಅನ್ಕೊಂಡಿರ್ತೀರಿ ನನ್ಗೆ ಇದೇ ಊರಿಗೆ ಆದ್ರೇನೆ ನನ್ಗೆ ವರ್ಗಾವಣೆ ಆದ್ರೆ ಚೆನ್ನಾಗಿರುತ್ತಪ್ಪ ಅಂತ ಅನ್ಕೋತಿರಲ್ಲ, ಆ ಸಾಧ್ಯತೆಗಳು ಹೆಚ್ಚಿದೆ. ಈಗ ನೀವು ಅಂದುಕೊಂಡಂತ ಸ್ಥಳಗಳಿಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಶುಕ್ರ ಈಗ ಬ್ಯೂಟಿಫುಲ್ ಸಿಚುವೇಶನ್ ಕೊಡೋ ಸಂದರ್ಭ. ಈ ತರ ಗುರು ಬದಲಾವಣೆ ಆದಾಗ ತುಲಾ ರಾಶಿಯವ್ರಿಗೆ ಒಳ್ಳೆ ಸಮಯ. ಬಟ್ ನಿಮ್ ದಶೆ ಶುಕ್ರ ದಶೆ ನಡೀತಾ ಇರ್ಬೇಕು. ನಿಮ್ಮ ರಾಶಿಯ ಅಧಿಪತಿ ಅಲ್ಲಿ ನಡೀತಾ ಇದ್ರೆ ಅದ್ಭುತ ಕಾರ್ಯ ಈಗ ಆಗುತ್ತೆ. ಓಕೆ, ನೆಕ್ಸ್ಟ್ ವೃಶ್ಚಿಕ ರಾಶಿಯವ್ರಿಗೆ ನೋಡೋಣ. ಅಲ್ಲಿ ಕುಜನ ಒಂದು ಪ್ರಾಬಲ್ಯ ಚೆನ್ನಾಗಿತ್ತು ನಿಮ್ಮ ಜಾತಕದಲ್ಲಿ ಅಂದ್ರೆ, ಉಚ್ಚ ಸ್ಥಾನದಲ್ಲಿ ಕುಜ ಇದ್ದ ಅಂದ್ರೆ ನೀವು ಹಿರಿಯರಿಂದ ಬರ್ತಕ್ಕಂಥ ಏನೇನು ಆಸ್ತಿ ಇದೆಯಲ್ವಾ ಅದೆಲ್ಲ ನಿಮ್ಗೇ ಸಿಗುತ್ತೆ. ಅದ್ರ ವ್ಯಾಜ್ಯಗಳಿರ್ತವೆ. ಹಿರಿಯರಿಂದ ಬರ್ಬೇಕಾಗಿದ್ದು ನಮಗ್ ಬರ್ಬೇಕು, ನಿಮಗ್ ಬರ್ಬೇಕಂತ ಅದೆಲ್ಲ ಪಾರ್ಟಿಷನ್ ಶೂಟ್ ಹಾಕೊಂಡಿರ್ತೀರಿ ಕೋರ್ಟ್ಗಳಲ್ಲಿ. ಅದು ನಿಮ್ಗೆ ವಿಜಯ ಆಗತ್ತೆ. ಹಿರಿಯವರೇ ಮನಸ್ಸು ನಿಮ್ಮ ಕಡೆ ಒಲಿಸ್ತಾರೆ, ಇಲ್ಲಪ್ಪ ಇವ್ರಿಗೆ ಸಿಗ್ಬೇಕಾಗಿದೆ ಅಂತ. ನಿಮ್ಮ ಏನು ಪಿತ್ರಾರ್ಜಿತ ಬರ್ಬೇಕಾಗಿದ್ದಿದೆಯಲ್ಲ ಪುಣ್ಯದ ಮನೆ, ಅದು ನಿಮ್ಗೆ ಈಗ ಕ್ರಿಯೇಟ್ ಆಗುತ್ತೆ. ಬಟ್ ಮಂಗಳ ನಿಮ್ಗೆ ವೃಶ್ಚಿಕದಲ್ಲಿ ಆದ್ರೂ ಇರ್ಬೇಕು, ಇಲ್ಲ ಮೇಷದಲ್ಲಿ ಆದ್ರೂ ಇರ್ಬೇಕು. ಅಂದ್ರೆ ಈಗ ಗುರು ಬದಲಾವಣೆ ಆದಾಗ ಸಡನ್ ದಿಢೀರನೆ ಆಗ್ಬಿಡುತ್ತೆ ನಿಮ್ಗಿದೆಲ್ಲ. ಓಕೆ, ಮತ್ತೆ ಇನ್ನೊಂದು ನೆಕ್ಸ್ಟ್ ಧನುಷ್ ರಾಶಿ ನೋಡೋಣ. ಧನುಷ್ ರಾಶಿಯವರು ನಿಮ್ಮ ಏನೇ ವರ್ಚಸ್ ಇದೆಯಲ್ಲ, ಗುರು ಬದಲಾವಣೆ ವರ್ಚಸ್ಸು, ಅದನ್ನೇ ಮುಂದುವರಿಸಿ. ಆದ್ರೆ ಮಧ್ಯದಲ್ಲಿ ಯಾರಿಗಾದ್ರೂ ಶ್ಯೂರಿಟಿ ಹಾಕೋದನ್ನ ಮತ್ತು ನೀವು ಯಾರಿಗಾದ್ರೂ ಯಾವ್ದೆಲ್ಲಾದ್ರೂ ಕಾಂಪ್ರಮೈಸ್ ಆಗಿ ನಾನು ಇದನ್ನ ಅಂತ ಪ್ರಾಮಿಸ್ ಮಾಡ್ತಿರಲ್ಲ, ಹೋಗ್ಬೇಡಿ, ಸಿಗಾಕೊಂಡ್ಬಿಡ್ತೀರಾ. ಯಾಕಂದ್ರೆ 2 ತಿಂಗಳ ಅವಕಾಶ. ನೀವು ಅನ್ಕೊಂಡಿರ್ತೀರಾ ಕಂಟಿನ್ಯೂ ನಾವು ವಿನ್ ಆಗ್ತೀನಿ ಅನ್ಕೊಂಡಿರ್ತಾರ. ಇಲ್ಲ, ಈಗ ಬರೋದೇ ಹಂಗಿದೆ. ವಿನ್ ಆಗ್ತೀರಿ, ಹೈ ಪೊಸಿಷನ್ ಹೋಗ್ತೀರಿ, ಬಟ್ ಸಿಗಾಕತ್ತೀರಿ. ಅಷ್ಟು ಇದೆ ನಿಮ್ಗೆ. 2 ತಿಂಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ಮಕರ ರಾಶಿಯವ್ರಿಗೆ ಆ ಗುರು ಬದಲಾವಣೆಯಿಂದ ಏನಾಗುತ್ತೆ ಅಂದ್ರೆ, ಮದುವೆ ಆಗದೆ ಇರ್ತಕ್ಕಂಥ 35-40 ವರ್ಷ ಆಗಿರುತ್ತೆ, ಮದುವೆನೇ ಆಗಿರಲ್ಲ. ಬಟ್ ದಿಢೀರ್ ಫಿಕ್ಸ್ ಆಗುತ್ತೆ ನಿಮ್ಗೆ. ದಿಢೀರ್ ವಿವಾಹ ಯೋಗ ಬಂದ್ಬಿಡುತ್ತೆ, ಎಂಗೇಜ್ಮೆಂಟ್ ಫಿಕ್ಸ್. ಈ 2 ತಿಂಗಳಲ್ಲಿ ಆದಾಗ ನಿಮ್ಗೆ ಅನ್ಸುತ್ತೆ, ಏನ್ ಸುಯೋಗ, ಏನ್ ಟೈಮ್ ಬಂತು ನನಗೆ, 2025 ಡಿಸೆಂಬರ್ ಒಳಗೆ ಆಗ್ಬಿಡ್ತು ಅಂತ ನೀವೇ ಹೇಳ್ತೀರ. ಅಂತ ಒಳ್ಳೆ ಟೈಮ್ ಇದೆ ಈಗ. ಮದುವೆ ಫಿಕ್ಸ್ ಆಗ್ಬಿಡುತ್ತೆ. ಯಾರಿಗೆ ಎಂಗೇಜ್ಮೆಂಟ್ ಇದೆಯೋ ಅವ್ರ ಮದುವೆ ನೆಕ್ಸ್ಟ್ ಇಯರ್ಗೆ ಫಿಕ್ಸ್, ಈ ಇದ್ರಲ್ಲೇ ಆರ್ಡರ್ ಆಗ್ಬಿಡುತ್ತೆ. ಆ ತರ ಒಂದು ಮುನ್ಸೂಚನೆ ನಿಮ್ಗಿದೆ. ನೆಕ್ಸ್ಟ್ ಈ ಒಂದು ಇದ್ರಲಿಂದ ಕುಂಭರಾಶಿಯವ್ರಿಗೆ ಏನಿದೆ ಅಂತ ನೋಡೋಣ. ಕುಂಭರಾಶಿಯವ್ರು ಇಷ್ಟು ವರ್ಷ ವ್ಯಾಜ್ಯಗಳಲ್ಲಿ ಇದಿರಲ್ಲ, ಯಾವುದು ಆಸ್ತಿದು ಮತ್ತು ಇನ್ನೊಂದು ಚೆಕ್ ದುಡ್ಡು ಕೊಟ್ಟು ತಗೊಂಡಿರೋ ವ್ಯವಹಾರಗಳಲ್ಲಿ, ಆದ್ರೆ ಎಲ್ಲೆಲ್ಲಿ ಇದೆಯೋ ನಿಮ್ಗೆ ತೊಂದರೆ, ಅದೆಲ್ಲ ಕುಂಭರಾಶಿಯವ್ರು ವಿನ್ ಆಗ್ತೀರಿ ನೀವು. ಅದು ವಿನ್ ಆಗೋ ಸಂದರ್ಭ ಗುರು ನಿಮ್ಮ ನೋಟ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಇದೆಯಲ್ಲ, ಆ ನೋಟ ನಿಮ್ಮನ್ನು ಚೇಂಜ್ ಮಾಡಿಬಿಡುತ್ತೆ ಲೈಫಲ್ಲಿ. ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಇದರಲ್ಲಿ. ನೀವು ವಿನ್ ಆಗೇ ಆಗ್ತೀರಿ ಕುಂಭರಾಶಿಯವರು. ಬ್ಯೂಟಿಫುಲ್. ನೆಕ್ಸ್ಟ್ ಮೀನ ರಾಶಿಯವ್ರಿಗೆ ನೋಡೋಣ. ಪೂರ್ವ ಪುಣ್ಯದಿಂದ ನಿಮ್ಗೆ ಏನ್ ಸಿಗ್ಬೇಕಾಗಿದೆಯೋ ಅದು ಸಿಕ್ಕೇ ಸಿಗುತ್ತೆ. ನೀವು ಅನ್ಕೊಂಡಿರ್ತೀರಿ ನನ್ಗೆ ಸಿಗಲ್ಲೇನೋ, ಏನೋ ಆಗ್ಬಿಡುತ್ತೇನೋ. ಏನಿಲ್ಲ, ಹಿಂದಿನ ಜನ್ಮದ ಪುಣ್ಯದ ಪ್ರಕಾರ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಒಂದೇದ್ದು, ಯಾರಿಗೆ 10-12 ವರ್ಷದಿಂದ ಮಕ್ಕಳಾಗಿಲ್ವೋ ಅವ್ರಿಗೆ ಮಗು ಆಗೋ ಸುಯೋಗ ಇದೆ ಇಲ್ಲಿ. ಗುರು ನಿಮ್ಗೆ ಇಷ್ಟು ವರ್ಷ ಏನು ಹೆಲ್ಪ್ ಮಾಡಿಲ್ಲಲ್ಲ, ಈಗ ಮಾಡ್ತಾನೆ ಸಡನ್ ಆಗಿ, ದಿಢೀರಾಗಿ. ನೀವು IVF ಹೋಗಿರ್ತೀರಿ, ಏನೇನೋ ಟ್ರೀಟ್ಮೆಂಟ್ ತೋರಿಸಿರ್ತೀರಿ, ಆಗಿರಲ್ಲ. ಬಟ್ ಈಗ ಆಗುತ್ತೆ. ಮಕ್ಕಳ ಯೋಗ ಬ್ಯೂಟಿಫುಲ್ ಆಗಿದೆ ಈಗ ನಿಮ್ಗೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಮ್ಗೆ ಏನೇನ್ ತೊಂದರೆ ಇದೆಯೋ ವೈವಾಹಿಕವಾಗಿ, ಎಸ್ಪೆಷಲಿ ಗಂಡ ಹೆಂಡತಿ ಏನೇನ್ ತೊಂದರೆ ಇದೆ ಅದೆಲ್ಲ ಸರಿ ಹೋಗ್ಬಿಡುತ್ತೆ. ಕೆಲವೊಬ್ರು ಮದುವೆ ವಿಚಾರದಲ್ಲಿ ಏನಾದ್ರೂ ಬಹಳ ವಿಳಂಬ ಆಗಿತ್ತು ಅನ್ಕೊಳ್ಳಿ, ಅವ್ರಿಗೆ ಆಗ್ಬಿಡ್ತದೆ ಮದುವೆ. ಅಷ್ಟು ಚೆನ್ನಾಗಿದೆ ನಿಮ್ಗೆ ಈ ಇದ್ರಲ್ಲಿ. ಸೊ ನೀವು ಚೆನ್ನಾಗಿ ಇದನ್ ಮಾಡ್ಕೊಳ್ಳಿ. ಈ ಸಾಧನ ಯಾವ್ದು ಧ್ಯಾನ ಮಂತ್ರವನ್ನು ಹೇಳ್ಕೊಟ್ಟಿದ್ದೀನಲ್ಲ ನಿಮ್ಮೆಲ್ಲರಿಗೂ, ಮತ್ತು ರಾಶಿ ಚಕ್ರದಲ್ಲಿ ಯಾರ್ಯಾರು ದಶೆ ನಡೀತಾ ಇದೆಯಲ್ಲ, ಅದು ಏನ್ ಹೇಳಿದೆನೋ ಆ ಮಂತ್ರವನ್ನ ಪಾಲಿಸಿ. ಬಹಳಷ್ಟು ಜನ ಮತ್ತೆ ಫೋನ್ ಮಾಡಿ ಕೇಳ್ತೀರಿ, ಇದು 1 ದಿನ ಮಾಡ್ಬೇಕಾ, 2 ದಿನ ಮಾಡ್ಬೇಕಾ, 41 ದಿನ ಸಾಕಾ ಅಂತಿರ್ತಾರೆ. ಬಟ್ ನಿಮ್ಮ ದಶೆಗಳು ನಡೆಯವರೆಗೂ, ಅಂತರ್ಭುಕ್ತಗಳು ನಡೆಯವರೆಗೂ ನಾ ಹೇಳ್ತೀನಲ್ಲ ಟೈಮ್, ಅಲ್ಲಿವರೆಗೂ ಪಾಲಿಸಿ. ಆ ತರ ಪಾಲಿಸಿದಾಗ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮೊನ್ನೆ ಬಹಳಷ್ಟು ಜನ ಕಾಲ್ ಮಾಡಿದ್ರು, ನಾನು ಗ್ರಹಣ ಹಿಡ್ದಿನ ಮಂತ್ರದ್ದು ಫಲ ಆಯ್ತು ಗುರುಗಳೇ ಅಂತ ಹೇಳಿದ್ರು. ನನಗೆ ಎಷ್ಟು ಸಂತೋಷ ಆಯ್ತು ನೋಡಿ. ಆ ಮಂತ್ರೋಚ್ಚಾರಣೆ ಮಾಡಿದ ಫಲ ನಿಮ್ಗೆ ಸಿಕ್ತು ಅಂದ್ರೆ ನಿಮ್ಮ ಮನಸ್ಸು ಎಷ್ಟು ಶಾಂತ ಆಗಿರ್ತದೆ, ನಿಮ್ಗೆ ಎಷ್ಟು ಉಲ್ಲಾಸ ಆಗಿರ್ತದೆ. ಈ ಆಧ್ಯಾತ್ಮ ಮತ್ತು ಈ ಜ್ಯೋತಿಷ್ಯ ಇದೆಯಲ್ವಾ, ಇದು ಬೆಳಕು ಕೊಡ್ಬೇಕು ನಮ್ಗೆ. ಎಷ್ಟು ಬೆಳಕು ಅಂದ್ರೆ ಖುಷಿ ಅನಿಸ್ಬೇಕು. ನನ್ನ ಕಾರ್ಯಗಳು ಈಡೇರುವಪ್ಪ ಅಂದಾಗ ನಿಮ್ ಮನೆ ದೇವರು, ನಿಮ್ ಭಗವಂತ ಎಲ್ಲರಿಗೂ ನಿಮ್ಮ ಕರುಣೆ ತೋರಿಸ್ತಾನೆ. ಬಹಳ ಜನ ಕಾಲ್ ಮಾಡ್ತಾ ಇದ್ರಿ ನನಗೆ, ಕುಬೇರ ಯಂತ್ರ ಮತ್ತು ಧನಲಕ್ಷ್ಮಿ ಯಂತ್ರ ಮತ್ತು ಕರಂಗುಲಿ ಮಾಲೆ ನನಗೆ
ಕಳಿಸ್ಕೊಡಿ ಗುರುಗಳೇ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರ್ಯಾರು ಈ ಕರಂಗುಲಿ ಮಾಲೆ ಬೇಕು, ಕುಬೇರ ಯಂತ್ರ ಬೇಕು ಮತ್ತು ಧನಲಕ್ಷ್ಮಿ ಯಂತ್ರ ಬೇಕು ಅಂತ ಇದೆ ಅಲ್ವಾ, ಅವ್ರು ನನಗೆ ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ ಕಳಿಸಿ, ನಾನು ನಿಮ್ಗೆ ಸರ್ಟಿಫೈಡ್ ಚೆನ್ನಾಗಿರೋದು ಒರಿಜಿನಲ್ ಇರೋದನ್ನೇ ತರಿಸ್ಕೊಡ್ತೀನಿ. ಆ ತರ ಒಂದು ನನಗೆ ಮಾಡಿಕೊಡಿ, ನಾನು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಕಳಿಸ್ಕೊಡ್ತೇನೆ. ಮತ್ತು ಏನಾದ್ರೂ ಕಾಂಟ್ಯಾಕ್ಟ್ ನಲ್ಲಿ ನಿಮ್ಗೆ ಇದಾಗಿದ್ರೆ ಕಮ್ಯುನಿಕೇಟ್ ಮಾಡಿ, ನಾನು ಹೇಳ್ತೀನಿ. ಆ ಒಂದು ಇದಕ್ಕೆ ಮಾಡ್ಕೊಳ್ಳಿ, ಈ ನಂಬರನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. 9972710160 ಈ ನಂಬರೇ ವಾಟ್ಸಪ್ ನಂಬರ್ ಇರುತ್ತೆ, ಇನ್ನೊಂದು ನಂಬರ್ ಇರಲ್ಲ, ಇದು ಒಂದೇ ನಂಬರ್ಗೆ ನೀವು ಕಂಟಿನ್ಯೂ ಕಮ್ಯುನಿಕೇಶನ್ ಮಾಡಿ. ಓಕೆ, ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು.